ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಸಂಘಗಳ ಚುನಾವಣೆಗೆ ಸರ್ಕಾರ ಅವಕಾಶ ನೀಡಿದ್ದು ಸಿಎಂ ಸಿದ್ದರಾಮಯ್ಯ ನಿರ್ಧಾರಕ್ಕೆ ಎನ್ಎಸ್ಯುಐ ಅಭಿನಂದನೆ ಸಲ್ಲಿಸಿದೆ. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಚುನಾವಣೆಗೆ ಅವಕಾಶ ನೀಡಿದ ಬೆನ್ನಲ್ಲೇ ಬೆಂಗಳೂರಿನ ಆರ್ಸಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ಎನ್ಎಸ್ಯುಐ ಬಾವುಟ ಹಿಡಿದು ನೂರಾರು ವಿದ್ಯಾರ್ಥಿಗಳು ತೆರೆದ ವಾಹನದಲ್ಲಿ ನಿಂತುಕೊಂಡು ರೌಂಡ್ಸ್ ಹಾಕಿ ಜೈಕಾರ ಘೋಷಣೆ ಕೂಗಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ ಹೆಚ್ಚಿಸುವುದಕ್ಕೆ ಇದು ಸಹಕಾರಿಯಾಗಲಿದೆ. ವಿದ್ಯಾರ್ಥಿಗಳ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿದ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಧನ್ಯವಾದ ತಿಳಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇಡೀ ವಿದ್ಯಾರ್ಥಿ ವರ್ಗದಿಂದ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಯಾಕಂದರೆ ವಿದ್ಯಾರ್ಥಿ ನಾಯಕತ್ವದ ಕೊರತೆ ಇತ್ತು ಇವತ್ತು ರಾಜ್ಯದಲ್ಲಿ. ನೀವು ಡೆಲ್ಲಿ ನೋಡಿರ್ಬೋದು ಅಥವಾ JNU ನೋಡಿರ್ಬೋದು, ಪಂಜಾಬ್ ಯೂನಿವರ್ಸಿಟಿ ನೋಡಿರ್ಬೋದು, ಅಲ್ಲೆಲ್ಲ ಯುವ ನಾಯಕರು ಸೃಷ್ಟಿ ಆಗ್ತಾ ಇದ್ದಾರೆ, ಸಿಸ್ಟಮಿಗೆ ಬರ್ತಾ ಇದ್ದಾರೆ. ಬಟ್ ಇಲ್ಲಿ ರಿಪೀಟೆಡ್ಲಿ ಇತ್ತು. ಇವಾಗ ಹೊಸ ನಾಯಕತ್ವದ ಒಂದು ಅವಕಾಶವನ್ನು ಈ ಸರ್ಕಾರ ಕೊಟ್ಟಿದೆ. ಅದಕ್ಕೋಸ್ಕರ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ನಾವು ವಿದ್ಯಾರ್ಥಿಗಳ ಸಮಸ್ಯೆಗೆ ಪ್ರಾಮಾಣಿಕವಾಗಿ NSUI ಶ್ರಮಿಸುತ್ತೆ ಅಂತ ಹೇಳ್ತಾ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳಿಗೆ ಚುನಾವಣೆ ಬರ್ತಾ ಇದೆ, ತಯಾರಿಯಾಗಿ NSUI ನಿಮ್ಮ ಜೊತೆಯಲ್ಲಿ ಸದಾ ನಿಲ್ಲುತ್ತೆ ಅಂತ ಹೇಳ್ತಾ ಇಲ್ಲಿಂದ ನಾವು ಸಂಭ್ರಮಾಚರಣೆಯನ್ನು. ಸಿಎಂ ಸಿದ್ದರಾಮಯ್ಯ ದಾಖಲೆ ಬಜೆಟ್ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ದಾಖಲೆ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಆದರೆ ಇದರಲ್ಲಿ ದಾಖಲೆ ಬಜೆಟ್ ಅಂತ ಅನ್ನೋದು ಏನೂ ಇಲ್ಲ. ಈ ದಾಖಲೆ ಬಜೆಟ್ ಹೊಡೆತ ಜನರ ಮೇಲೆ ಹೇಗೆ ಬೀಳುತ್ತೆ ನೋಡಬೇಕು. ಬಜೆಟ್ ಅಂಕಿಅಂಶದಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಆರ್ಥಿಕ ತಜ್ಞರು ಕೂಡ ಹೇಳಿದ್ದಾರೆ. GDP ಗ್ರೋತ್ 25% ಒಳಗೆ ಇರಬೇಕು. ಈಗ ಅದನ್ನ ಮೀರಿದೆ. ಇದನ್ನ ಬಜೆಟ್ನಲ್ಲಿ ಮರೆಮಾಚಿದ್ದಾರೆ. ಇದರ ಎಫೆಕ್ಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಕೇಂದ್ರ ಸರ್ಕಾರದ ಮೇಲೆ ಟೀಕೆ ಬಿಟ್ರೆ ಇವರ ಶ್ರಮ ಏನಿದೆ? 3.5 ಗಂಟೆ ಬಜೆಟ್ ಅನ್ನ ಖುಷಿಯಿಂದ ಓದಿಲ್ಲ. ಪಾಪ ಒಂದೊಂದು ಪದ ಬಳಕೆ ಮಾಡೋದಕ್ಕೆ ಶ್ರಮ ಪಡ್ತಾ ಇದ್ರು ಅಂತ ಸಿಎಂ ಸಿದ್ದರಾಮಯ್ಯಗೆ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ದಾಖಲೆ ಬಜೆಟ್ಗೇನು ಅದರಲ್ಲೇನು ನೀವು ಇಲ್ಲ ಅಂತ ಹೇಳೇನು, ದಾಖಲೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಅದರ ಎಫೆಕ್ಟು ಈ ದಾಖಲೆ ಬಜೆಟ್ ಮುಂದಿನ ದಿನಗಳಲ್ಲಿ ಅದರ ಹೊಡೆತ ಜನಗಳ ಮೇಲೆ ಏನು ಬೀಳುತ್ತೆ ಅನ್ನೋದು ಈಗಾಗಲೇ ನಿನ್ನೆ ಹೇಳಿದ್ದಾರೆ. ಯಾವ ಮಟ್ಟದ ಪರಿಣಾಮ ಬೀರುತ್ತೆ, ದುಷ್ಪರಿಣಾಮ ಕಾದು ನೋಡಿದ್ರೆ ಗೊತ್ತಾಗುತ್ತೆ. ಯಾವ ರೀತಿ ದುಷ್ಪರಿಣಾಮ ಅಂದರೆ ಈಗಾಗಲೇ ಹಲವಾರು ಎಕನಾಮಿಕ್ ಅಡ್ವೈಸರ್ಸು ಹೇಳ್ತಾ ಇದ್ದಾರೆ. ಇದು ಮುಂದೆ ಅವರೇನು ಅಂಕಿಅಂಶ ತೋರಿಸಿದಾರಲ್ಲ, ಈಗ ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನಿದೆ ಅದಕ್ಕೆ ನಾವು 3% ಒಳಗೆ ಇದ್ದೀವಿ ಅಂತ ಇವರು ಹೇಳ್ತಾರೆ. ಕಳೆದ ವಾರ ಇದೇ ರಿಸರ್ವ್ ಬ್ಯಾಂಕ್ನಿಂದ ಕೊಟ್ಟಂಥ ವರದಿ ಪ್ರಕಾರ GDP ಗ್ರೋತ್ ಏನಿದೆ 25% ಒಳಗಿರಬೇಕಲ್ಲ. GDP ಗ್ರೋತ್ನ 25% ಒಳಗೆ. ಮನೆ ನೀಡೋದಾಗಿ ನಂಬಿಸಿ ಚಾರಿಟೇಬಲ್ ಟ್ರಸ್ಟ್ ನೂರಾರು ಕುಟುಂಬಗಳಿಗೆ ವಂಚನೆ ಮಾಡಿರುವ ಘಟನೆ ತುಮಕೂರಿನಲ್ಲಿ ಬೆಳಕಿಗೆ ಬಂದಿದೆ. ಹಾವೇರಿ ಜಿಲ್ಲೆಯ ನೇಚರ್ ಚಾರಿಟೇಬಲ್ ಟ್ರಸ್ಟ್ನಿಂದ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ 126 ಕುಟುಂಬಗಳಿಗೆ ಮೋಸ ಮಾಡಿರುವ ಆರೋಪ ಕೇಳಿಬಂದಿದೆ. ಪಾವಗಡದ ಆದರ್ಶನಗರ, ಬ್ಯಾಡನೂರು, ಬೊಮ್ಮತನಹಳ್ಳಿ, ದವಡೆಬೆಟ್ಟ, ನಲಿಕಾನಹಳ್ಳಿ, ಸಿಕೆಪುರ ಸೇರಿದಂತೆ 10 ಗ್ರಾಮದ ನಿರ್ಗತಿಕರಿಗೆ ವಂಚನೆ ಮಾಡಲಾಗಿದೆ. ಕೇವಲ 6,000ಕ್ಕೆ ಮನೆ ನಿರ್ಮಿಸಿಕೊಡೋದಾಗಿ ನಂಬಿಸಿದ್ದ ಟ್ರಸ್ಟ್ ಅದರಂತೆ ಪ್ರತಿ ಕುಟುಂಬದಿಂದ ತಲಾ 6,000 ಹಣ ಪಡೆದಿದೆ. ಒಟ್ಟು 126 ಕುಟುಂಬ ಲಕ್ಷಾಂತರ ಹಣ ವಸೂಲಿ ಮಾಡಿ ಎಸ್ಕೇಪ್ ಆಗಿದೆ. 6 ತಿಂಗಳಿನಿಂದ ಮನೆ ನಿರ್ಮಿಸಿಕೊಡೋದಾಗಿ ನಂಬಿಸಿದ್ದ ಟ್ರಸ್ಟ್ ಸೂಪರ್ವೈಸರ್ ಅಶ್ವಥ್ ನಾರಾಯಣ್ ಈಗ ತಲೆಮರೆಸಿಕೊಂಡು ಪರಾರಿಯಾಗಿದ್ದಾರೆ. ಹಣವೂ ಇಲ್ಲದೆ ಮನೆಯೂ ಇಲ್ಲದೆ ಮೋಸ ಹೋದ ಜನರು ಕಂಗಾಲಾಗಿದ್ದಾರೆ. ಭೀಮಾ ಆನೆಯ ನೇತೃತ್ವದಲ್ಲಿ 30ಕ್ಕೂ ಹೆಚ್ಚು ಕಾಡಾನೆಗಳ ಬೃಹತ್ ಗುಂಪು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹೊಸಹಳ್ಳಿ ಗ್ರಾಮದ ಸಮೀಪ ಕಾಣಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಅತಿ ಹೆಚ್ಚಿನ ಜಾಗರೂಕತೆ ವಹಿಸಬೇಕಾಗಿದ್ದು, ಸಾರ್ವಜನಿಕರು ಯಾರು ಮನೆಯಿಂದ ಹೊರಬರದಂತೆ ಅರಣ್ಯ ಇಲಾಖೆಯಿಂದ ಸೂಚನೆ ನೀಡಲಾಗಿದೆ. ವಿಶೇಷವಾಗಿ ಹೊಸಪುರ, ಹೊಸಹಳ್ಳಿ, ಹಸಿರುಕಾಡು ಎಸ್ಟೇಟ್, ವಿನಾಯಕ ಎಸ್ಟೇಟ್ ಹಾಗೂ ಪೋಡಿಯಾ ಕಾಲೋನಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ನಿವಾಸಿಗಳು ಮತ್ತು ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಆನೆಗಳ ಚಲನಾವಲನದ ಮೇಲೆ ನಿಗಾ ಇಡಲಾಗಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅರಣ್ಯ ಇಲಾಖೆಯ ನಿಯಮಗಳನ್ನು ಪಾಲಿಸುವಂತೆ ಮನವಿ ಮಾಡಲಾಗಿದೆ.
ರಾಜಧಾನಿ ಬೆಂಗಳೂರಿನಲ್ಲಿ ಕಳ್ಳರ ಹಾವಳಿಗೆ ಜನ ಕಂಗಾಲಾಗಿದ್ದಾರೆ. HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಖದೀಮನೊಬ್ಬ ಮನೆ ಕಳ್ಳತನಕ್ಕೆ ಯತ್ನಿಸಿ ವಾಪಸ್ ಹೋಗಿರುವ ಘಟನೆ ಬೆಳಕಿಗೆ ಬಂದಿದೆ. ಇದೇ ತಿಂಗಳ 4ನೇ ತಾರೀಕಿನ ರಾತ್ರಿ ಮನೆಗೆ ನುಗ್ಗಿದ್ದ ಖದೀಮ ACS ಲೇಔಟ್ನ ಮನೆಯೊಂದಕ್ಕೆ ನುಗ್ಗಿದ್ದಾನೆ. ಮನೆಯ ಗೇಟ್ ಹತ್ತಿ ಒಳಗೆ ನುಗ್ಗಿದ್ದ ಕಳ್ಳ ಮನೆಯ ಬಾಗಿಲು ತೆರೆಯುವುದಕ್ಕೆ ಪರದಾಡಿದ್ದ. ಮನೆಯ CCTV ಕ್ಯಾಮೆರಾದಲ್ಲಿ ಕಳ್ಳನ ಚಲನಾವಲನ ಸೆರೆಯಾಗಿದೆ. ಕೋಲಾರ ತಾಲೂಕಿನ ಇರಗಸಂದ್ರ ಗ್ರಾಮದ ಮಧು UPSC ಪರೀಕ್ಷೆಯಲ್ಲಿ 436ನೇ ರ್ಯಾಂಕ್ ಪಡೆದು ಉತ್ತೀರ್ಣರಾಗಿದ್ದಾರೆ. ಕಳೆದ ಬಾರಿಯೂ UPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದ ಮಧು ಕಳೆದ ಬಾರಿ 544ನೇ ರ್ಯಾಂಕ್ ಪಡೆದಿದ್ರು. IRSನಲ್ಲಿ ಟ್ರೈನಿಂಗ್ನಲ್ಲಿರುವ ಮಧು IAS ಆಗುವ ಆಸೆಯಿಂದ ರಜೆ ಹಾಕಿ ಪರೀಕ್ಷೆಗೆ ತಯಾರಿ ನಡೆಸಿದ್ರು. IAS ಆಗುವ ಹಂಬಲದಿಂದ ನಾನು ಮತ್ತೆ ಪರೀಕ್ಷೆ ಕಟ್ಟಿ ಪಾಸ್ ಮಾಡಿದ್ದೇನೆ. ಸರ್ಕಾರಿ ಶಾಲೆಗಳಲ್ಲೇ ವ್ಯಾಸಂಗ ಮಾಡಿದ್ದೇನೆ. ಎಲ್ಲೂ ಕೋಚಿಂಗ್ ಪಡೆಯದೆ ಸ್ವಂತವಾಗಿ ಓದಿ ಪಾಸ್ ಮಾಡಿದ್ದೇನೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಯಾಗಿರೋದ್ರಿಂದ ಸಮಾಜಕ್ಕೆ ಏನಾದರೂ ಕೆಲಸ ಮಾಡುವ ಉದ್ದೇಶವಿದೆ. 5ನೇ ಬಾರಿಯ ಪ್ರಯತ್ನದಲ್ಲಿ IRSಗೆ ಆಯ್ಕೆಯಾಗಿದ್ದ ಮಧು ಇದು 6ನೇ ಬಾರಿಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಹಾಗಾಗಿ ಈ ಬಾರಿ ಮಧು IAS ಹುದ್ದೆ ಸಿಗುವ ನಿರೀಕ್ಷೆ ಇದೆ. ಸರ್, ಬಹಳ ಖುಷಿ ಇದೆ. ಯಾಕಂತಂದರೆ ನಾನು ಅಂದ್ಕೊಂಡಿದ್ದೆ ಒಂದಲ್ಲ ಒಂದಿನ IAS ಆಗ್ತೀನಿ ಅಂತ ನನ್ನ ಪ್ರಿಪ್ರೇಷನ್ ಶುರು ಮಾಡಬೇಕಾದ್ರೆ. ಸೊ ಆ ಒಂದು ದಿನ ಈ ದಿನ ಆಗಿರೋದ್ರಿಂದ ಬಹಳ ಖುಷಿ ಇದೆ. ಸೊ ಇದಕ್ಕೆ ನಮ್ಮ ತಂದೆ ತಾಯಿಗಳು ತುಂಬಾ ಸಪೋರ್ಟ್ ಮಾಡಿದರು. ಅವರ ಎಜುಕೇಷನಲ್ಲಿ ಯಾವುದೇ ಹೈಯರ್ ಎಜುಕೇಷನ್ ಅನ್ನೋದು ಯಾವುದೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಎಜುಕೇಷನ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಅವ್ರಿಗೆ ನಾನು ಕೃತಜ್ಞತೆನ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಕಳೆದ ಬಾರಿ ನನಗೆ IRS ಕಸ್ಟಮ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಲಾಟ್ ಆಗಿತ್ತು. ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು ನನಗೆ ನನ್ನ ಸರ್ವೀಸಿಗೆ. ಯಾವುದೇ ಸರ್ವೀಸ್ ಸಿಕ್ಕಿದ್ರೂ ನಾನು ಮನಸ್ಪೂರ್ವಕವಾಗಿ ಸ್ವೀಕರಿಸಿರ್ತೀನಿ. ಬಟ್ ಅತ್ತೆ ಸೊಸೆ ಕಾದಾಟದ ಸ್ಟೋರಿಗಳ ಮಧ್ಯೆ ಗುಮ್ಮಟನಗರಿ ವಿಜಯಪುರದಲ್ಲಿ ಸೊಸೆಯನ್ನ ಬದುಕಿಸುವುದಕ್ಕೆ ಅತ್ತೆ ತನ್ನ ಒಂದು ಕಿಡ್ನಿ ದಾನ ಮಾಡಿದ ಮನ ಕಲಕುವ ಕಥೆ ಬೆಳಕಿಗೆ ಬಂದಿದೆ. ವಿಜಯಪುರದ ಶಾಂತಾಬಾಯಿ ಸೊಸೆ ಬಸಮ್ಮಗೆ ಕಿಡ್ನಿ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಕಿಡ್ನಿ ಫೇಲ್ ಆದ ಕಾರಣ ವಿಜಯಪುರ ಯಶೋಧ ಆಸ್ಪತ್ರೆಯಲ್ಲಿ ಒದ್ದಾಡ್ತಾ ಇದ್ದ ಸೊಸೆ ಬಸಮ್ಮಗೆ ಅತ್ತೆ ಶಾಂತಾಬಾಯಿ ಕಿಡ್ನಿ ನೀಡೋದಕ್ಕೆ ಮುಂದಾಗಿದ್ರು. ಆದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಅನುಮತಿ ಸಿಗದೆ ಕುಟುಂಬಸ್ಥರು ಪರದಾಡಿದ್ರು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕ್ಲಿಯರೆನ್ಸ್ ನೀಡೋದಕ್ಕೆ ಆರೋಗ್ಯ ಸೌಧದ ಸಿಬ್ಬಂದಿ ಸತಾಯಿಸಿದ್ರು. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ಸುವರ್ಣ ನ್ಯೂಸ್ ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಅನುಮತಿ ನೀಡಿದ್ದಾರೆ. ಸದ್ಯ ವಿಜಯಪುರದ ಯಶೋಧ ಆಸ್ಪತ್ರೆಯಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಯಶಸ್ವಿಯಾಗಿದ್ದು, ಶಸ್ತ್ರಚಿಕಿತ್ಸೆ ಬಳಿಕ ಅತ್ತೆ ಸೊಸೆ ಸುವರ್ಣ ನ್ಯೂಸ್ಗೆ ಧನ್ಯವಾದ ತಿಳಿಸಿದ್ದಾರೆ. ಕಿಡ್ನಿ ಕೊಡಾಕ ನಾವು ತಯಾರಿದ್ದೀವಿ ರೀ. ಅವರಿದ್ರು ನಾಳೆಗೆ ಬಾ, ನಾಡೋದು ಬಾ, ಅವಾಗ ಬಾ, ಇವಾಗ ಬಾ ಅಂತ ಹಂಗೆ ಓಡಿಸಾಡತ್ತಿದ್ರು. ನಮ್ಮದು ಕೊಡ್ತೀವಿ, ರೊಕ್ಕ ಕೊಡೋರು ನಾವು, ಕಿಡ್ನಿ ಕೊಡೋರು ನಾವು. ನಿಮ್ಮ ಸಮಸ್ಯೆ ಏನಂತ ನಾವೇ ಕೇಳಿದ್ದೀನಿ ರೀ. ಇಲ್ಲಿ ಕೇಳಿದಿಂದ ಇಲ್ಲರೇ ನಾವು ಅವ್ರು ಏನಂದಾರ ಇವ್ರು ಏನಂದಾರ ಯಾರು ಏನಂದಿಲ್ಲ, ಕೊಡೋಕೆ ನಾನು ತೊಗೊಳೋರು ಅವರು. ನಮಗೆ ಕೊಟ್ಟರೆ ನಮಗೆ ಮೊದಲು ಲೆಟ್ರ್ ಬೇಕಂತೇಳಿ ಅಲ್ಲಿ ಒಂದು ಸ್ವಲ್ಪ ಮಾಡಿದ್ರೆ ನಿಮ್ಮ ಮುಂದಿಂದ ಮತ್ತು ನಮಗೆ ಸಹಾಯ ಆಯ್ತು ರೀ. ಅವಾಗ ನೀವು ಬಂದಿಂದ ನಿಮ್ಮನ್ನು ಇದು ಮಾಡಿದಾಗ ಮತ್ತು ಒಂದೇ ವಾರದಾಗ ನಮಗೆ ಕೊಟ್ಟಿದ್ದು ನಮ್ಮಿಂದ ಅವ್ರಿಗೂ ಕೊಟ್ಟಾರ. ಎಲ್ಲರಿಗೆ 3 ಜನನೂ ಮಾಡಿಸ್ಕೊಂಡ್ರೆ 3 ಜನ ಆರಾಮದೀವಿ. ಇಲ್ಲಿ ವರ್ಕರ್ಸ್ನು ಚಲೋ ಅದ, ಎಲ್ಲರೂ ಆರಾಮದೀವಿ ನೋಡಿ. ಇನ್ನು ಆಕಿನ ಜೀವನಕ್ಕೆ ಏನಾರು ಆಗಂಗದ ಅಂತೇಳಿ ನಾವು ಮತ್ತೆ ನಿಮ್ಮನ್ನು ಕರೆಸಿದ್ದೀವಿ ರೀ ಅಂತ. ಕೋಲಾರ ಜಿಲ್ಲೆಯಲ್ಲಿ ಒಂಟಿ ಮನೆ ಗುರಿಯಾಗಿಸಿ ಕಳ್ಳತನ ಮಾಡಲಾಗಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಹೂವಳ್ಳಿಯಲ್ಲಿ ಮನೆಯೊಂದಕ್ಕೆ ನುಗ್ಗಿದ ಕಳ್ಳರ ಗ್ಯಾಂಗ್ ಮನೆಯಲ್ಲಿದ್ದ ವೃದ್ಧ ಮಹಿಳೆಯ ಚಿನ್ನಾಭರಣ ದೋಚಿ ಪರಾರಿಯಾಗಿದೆ. ರತ್ನಮ್ಮ ಎಂಬ ವೃದ್ಧೆಯ 25 ಗ್ರಾಂ ಚಿನ್ನದ ಸರ ಹಾಗೂ ಕಿವಿಯೋಲೆ ಕದ್ದು ಎಸ್ಕೇಪ್ ಆಗಿದ್ದಾರೆ. ವೃದ್ಧೆಯ ಕಿವಿಯೋಲೆಗಾಗಿ ಕಿವಿಯನ್ನೇ ಕತ್ತರಿಸಿ ವಿಕೃತಿ ಮೆರೆದಿದ್ದಾರೆ. ಸ್ಥಳಕ್ಕೆ ಕೋಲಾರ SP ಕನ್ನಿಕಾ ಸಿಗ್ರಿವಾಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಫಿ ನಾಡಿನ ಮಲೆನಾಡು ಭಾಗದಲ್ಲಿ ರಸ್ತೆಗಳ ಅವಸ್ಥೆ ಹೇಳತೀರದಾಗಿದೆ. ಹೊಂಡ ಗುಂಡಿಗಳಿಂದ ಕೂಡಿದ ರಸ್ತೆಗಳಲ್ಲಿ ಸಂಚರಿಸುವುದು ಅಕ್ಷರಶಃ ಸಾಹಸದ ಕೆಲಸವಾಗಿದೆ. ಸರ್ಕಾರದ ಅನುದಾನಕ್ಕಾಗಿ ಕಾದು ಸುಸ್ತಾದ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ತನೂಡಿ ಗ್ರಾಮಸ್ಥರು ಈಗ ತಾವೇ ರಸ್ತೆ ದುರಸ್ತಿಗೆ ಮುಂದಾಗಿದ್ದಾರೆ. ಶ್ವೇತಾಗಿರಿ, ನೇಪಾ ಮತ್ತು ಸೋಮೇಶ್ವರ ಖಾನ್ ಎಸ್ಟೇಟ್ ಮಾಲೀಕರು ಹಾಗೂ ಗ್ರಾಮಸ್ಥರು ಸೇರಿ ಬಸರಿಕಟ್ಟೆ ಸೋಮೇಶ್ವರ ಖಾನ್ ರಸ್ತೆಗೆ ಮಣ್ಣು ಹಾಕಿ ಸಂಚಾರಕ್ಕೆ ಯೋಗ್ಯವಾಗಿಸ್ತಾ ಇರುವಂತಹ ದೃಶ್ಯಗಳು ಸದ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿವೆ. ಈ ರಸ್ತೆಯು ಶೃಂಗೇರಿ ಮತ್ತು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರಗಳ ಗಡಿಭಾಗದಲ್ಲಿದೆ. ಹಲವಾರು ವರ್ಷಗಳಿಂದ ಈ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ರೂ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಇತ್ತ ಗಮನ ಹರಿಸಿರಲಿಲ್ಲ. ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಅನುದಾನ ಸಿಗದೆ
ಕಾರಣ ಅನಿವಾರ್ಯವಾಗಿ ತೋಟದ ಮಾಲೀಕರು ಮತ್ತು ಸ್ಥಳೀಯರು ಒಗ್ಗೂಡಿ ಶ್ರಮದಾನದ ಮೂಲಕ ರಸ್ತೆ ಸರಿಪಡಿಸುತ್ತಿದ್ದಾರೆ. 25 ಅಡಿ ಆಳದ ಗುಂಡಿಗೆ ಬಿದ್ದ ಮಹಿಳೆಯನ್ನ ಪೊಲೀಸರು ರಕ್ಷಿಸಿದ ಘಟನೆ ಬೆಂಗಳೂರಿನ ನಾಗರಭಾವಿ ಬಳಿ ನಡೆದಿದೆ. ನಾಗರಭಾವಿ ಪಾರ್ಕ್ ಸಮೀಪ ಸುಧಾ ಪರಿಮಳ ಎನ್ನುವ ಮಹಿಳೆ ಗುಂಡಿಗೆ ಬಿದ್ದು ಮೇಲೆ ಬರಲಾಗದೆ ಪರದಾಡ್ತಿತ್ತು. ಸುಮಾರು ಹೊತ್ತು ಮಹಿಳೆ ಮನೆಗೆ ಬಾರದ ಹಿನ್ನೆಲೆ ಮಹಿಳೆ ಪುತ್ರ ಪೊಲೀಸ್ ಸಹಾಯವಾಣಿ 112 ನಂಬರ್ಗೆ ಕರೆ ಮಾಡಿದ್ದ. ಪೊಲೀಸರು ಮಹಿಳೆಯ ಮೊಬೈಲ್ ಟ್ರ್ಯಾಕ್ ಮಾಡಿ ಪತ್ತೆ ಹಚ್ಚಿ ಸಾರ್ವಜನಿಕರ ಸಹಾಯದಿಂದ ಗುಂಡಿಗೆ ಬಿದ್ದಿದ್ದ ಮಹಿಳೆಯನ್ನ ಮೇಲೆತ್ತಿದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಬಿಡಿಎ ಆರ್ಎಫ್ಒ ದಾಳೇಶ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಭ್ರಷ್ಟಾಚಾರ ಆರೋಪದ ಮೇಲೆ ಬಿಡಿಎ ಆರ್ಎಫ್ಒ ದಾಳೇಶ್ ಕನಕಪುರ ನಿವಾಸದ ಮೇಲೆ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜ ನೇತೃತ್ವದ ತಂಡದಿಂದ ದಾಳಿ ನಡೆಸಲಾಗಿದೆ. ಬೆಳಗಾವಿಯ ಮಾರಿಹಾಳ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಖತರ್ನಾಕ್ ಖದೀಮರನ್ನ ಹಿಡೆಮುರಿ ಕಟ್ಟಿದ್ದಾರೆ. ಒಂದು ವಾಹನ ಕಳವು ಪ್ರಕರಣ ಬೆನ್ನತ್ತಿದ ಬೆಳಗಾವಿಯ ಮಾರಿಹಾಳ ಪೊಲೀಸರು 21 ವಾಹನಗಳ ಖದೀಮರನ್ನ ಬಂಧಿಸಿದ್ದಾರೆ. ಬೆಳಗಾವಿ ತಾಲೂಕಿನ ನಿಲಜಿ ಗ್ರಾಮದಿಂದ ಮಿನಿ ಗೂಡ್ಸ್ ಲಾರಿ ಕಳ್ಳತನ ಪ್ರಕರಣ ಸಂಬಂಧ ಈ ಒಂದು ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣವನ್ನ ಬೆನ್ನತ್ತಿದ ಬೆಳಗಾವಿಯ ಮಾರಿಹಾಳ ಪೊಲೀಸರು 5 ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಪ್ರಕರಣದ ತನಿಖೆ ವೇಳೆ ಬರೋಬ್ಬರಿ 21 ವಾಹನಗಳ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಮೂಲದ ಯೂಸುಫ್ ಖಾನ್, ಜಾಕೀರ್ ಹುಸೇನ್, ಶಫೀಕ್ ಅಹಮದ್ ಆಜಾದ್ ಹಾಗೂ ಬಶೀರ್ ಅಹಮದ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳಿಂದ 8 ಅಶೋಕ ಲೇಲ್ಯಾಂಡ್ ಮಿನಿ ಗೂಡ್ಸ್ ಟ್ರಕ್, 5 ರಾಯಲ್ ಎನ್ಫೀಲ್ಡ್ ಬೈಕ್, 5 ಸುಜುಕಿ ಎಕ್ಸಿಸ್ ಬೈಕ್, 2 ಹೀರೋ ಹೋಂಡಾ ಬೈಕ್, 1 ಹೋಂಡಾ ಡಿಯೋ ಬೈಕ್ ಅನ್ನು ಜಪ್ತಿ ಮಾಡಲಾಗಿದೆ. ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಮಹಿಳಾ ಅಧಿಕಾರಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಧಾರವಾಡದ ಮಳೆಪ್ಪ ತಳವಾರ ಎಂಬುವರಿಂದ ರೊಟ್ಟಿ ಮಷಿನ್ಗೆ ಲೈಸೆನ್ಸ್ ನೀಡೋದಕ್ಕೆ ಅರ್ಜಿ ಹಾಕಿದ್ರು. ಆದರೆ ರೊಟ್ಟಿ ಮಷಿನ್ಗೆ ಲೈಸೆನ್ಸ್ ನೀಡೋದಕ್ಕೆ ಹೆಲ್ತ್ ಇನ್ಸ್ಪೆಕ್ಟರ್ ಹೀನಾ ಕೌಸರ್ ಕುರಹಟ್ಟಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಅರ್ಜಿದಾರನಿಂದ 4,500 ರೂಪಾಯಿ ಹಣ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ದಾಳಿ ನಡೆಸಿ ಧಾರವಾಡದ ವಲಯ ಕಚೇರಿಯಲ್ಲಿ ಹಣ ಪಡಿತಾ ಇದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ವಶಕ್ಕೆ ಪಡೆದಿದ್ದಾರೆ. ಸರ್ಕಾರಿ ರಜೆ ಇಲ್ಲದಿದ್ದರೂ ಗದಗ ಜಿಲ್ಲಾಧಿಕಾರಿ ಕಚೇರಿ ಖಾಲಿಯಾಗಿದೆ. ರಂಗಪಂಚಮಿ ನೆಪ ಮಾಡಿ ಕಚೇರಿಗೆ ಸಿಬ್ಬಂದಿ ಮಾಸ್ ಬಂಕ್ ಮಾಡಿದ್ದಾರೆ. ಡಿಸಿಸಿಎನ್ ಶ್ರೀಧರ್ ಹಾಜರಾದರೂ ಗದಗ ಜಿಲ್ಲಾ ಪಂಚಾಯಿತಿ ಎಸಿ ಕಚೇರಿ ಸಿಬ್ಬಂದಿ ಅನಧಿಕೃತವಾಗಿ ಕೆಲಸಕ್ಕೆ ಗೈರಾಗಿದ್ದಾರೆ. ಮಧ್ಯಾಹ್ನ ಕಳೆದರೂ ಸಿಬ್ಬಂದಿ ಅಧಿಕಾರಿ ವರ್ಗ ಕಚೇರಿಗೆ ಬಾರದಿರೋದ್ರಿಂದ ದೂರದ ಊರಿನಿಂದ ಬಂದ ಜನರು ಖಾಲಿ ಕುರ್ಚಿಗಳನ್ನು ನೋಡಿ ವಾಪಸ್ ತೆರಳುತ್ತಿದ್ದಾರೆ. ಚಿಕ್ಕಮಗಳೂರು ನಗರಸಭೆ ಅಂಗಡಿ ಮಾಲೀಕರಿಗೆ ಮತ್ತೊಂದು ಶಾಕ್ ಕೊಟ್ಟಿದೆ. ಹಲವು ವರ್ಷಗಳಿಂದ ಪರವಾನಗಿ ಪಡೆಯದೆ ವ್ಯಾಪಾರ ನಡೆಸ್ತಾ ಇದ್ದ ಅಂಗಡಿಗಳಿಗೆ ನಗರಸಭೆ ಸಿಬ್ಬಂದಿ ಬೀಗ ಹಾಕಿದ್ದಾರೆ. ನಗರಸಭೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ನಗರದ ಎಂಜಿ ರಸ್ತೆಯಲ್ಲಿ ಹಲವು ಅಂಗಡಿಗಳಿಗೆ ಬೀಗ ಹಾಕಿದ್ದಾರೆ. ಸ್ಥಳದಲ್ಲೇ ದಂಡ ಕಟ್ಟಿ ಪರವಾನಗಿ ತಡೆಯೋದಕ್ಕೆ ಅವಕಾಶವಿದ್ರೂ ನಿರಾಕರಣೆ ಮಾಡಿದ 5 ರಿಂದ 6 ಅಂಗಡಿ ಮಾಲೀಕರಿಗೆ ನಗರಸಭೆ ಸಿಬ್ಬಂದಿ ಬಿಸಿ ಮುಟ್ಟಿಸಿದ್ದಾರೆ. ಉಡುಪಿಯಲ್ಲಿ ರಾಷ್ಟ್ರಮಟ್ಟದ ಜನಪದ ಉತ್ಸವ ಆಯೋಜಿಸಲಾಗಿದೆ. 3 ದಿನಗಳ ಉತ್ಸವದಲ್ಲಿ ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಿರುವ ಜನಪದ ತಂಡಗಳು ಪ್ರದರ್ಶನ ನೀಡುತ್ತಿವೆ. ರಂಗಭೂಮಿ ಉಡುಪಿ ಆಶ್ರಯದಲ್ಲಿ ಉಡುಪಿಯ ತಲ್ಲೂರ್ಸ್ ಫ್ಯಾಮಿಲಿ ಟ್ರಸ್ಟ್, ಕರ್ನಾಟಕ ಜಾನಪದ ಪರಿಷತ್, ಜಾನಪದ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ದಕ್ಷಿಣ ಮಧ್ಯ ವಲಯ ಸಾಂಸ್ಕೃತಿಕ ಕೇಂದ್ರ ನಾಕಾಪುರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ತಲೆಮರೆಸಿಕೊಂಡಿದ್ದ ಸುಮಾರು 10ಕ್ಕೂ ಹೆಚ್ಚು ವಂಚನೆ ಪ್ರಕರಣಗಳಲ್ಲಿ ಬೇಕಾಗಿದ್ದ ಆರೋಪಿಯನ್ನ ಉಡುಪಿ ಪೊಲೀಸರು ಬಂಧಿಸಿದ್ದಾರೆ. ಕುಂದಾಪುರ ತಾಲೂಕಿನ ಕುಂಭಾಶಿ ನಿವಾಸಿ ವಿಶ್ವೇಶ್ವರ ಐತಾಳ್ ಬಂಧಿತ ಆರೋಪಿ. ವಿಶ್ವೇಶ್ವರ ಐತಾಳ್ ವಿರುದ್ಧ 2011ರಲ್ಲಿ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ವಂಚನೆ ಸೇರಿ 10 ವಿವಿಧ ಪ್ರಕರಣಗಳು ದಾಖಲಾಗಿತ್ತು.
ಪ್ರಕರಣ ದಾಖಲಾದ ಬಳಿಕ ನ್ಯಾಯಾಲಯಕ್ಕೆ ಹಾಜರಾಗದೆ ಆರೋಪಿ ಕಳೆದ 15 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ. ಆರೋಪಿಯ ವಿರುದ್ಧ 10ಕ್ಕೂ ಹೆಚ್ಚು ಬಾರಿ ವಾರೆಂಟ್ ಹೊರಡಿಸಲಾಗಿತ್ತು. ಅಲ್ಲದೆ ನ್ಯಾಯಾಲಯ ಆತನನ್ನ ತಲೆಮರೆಸಿಕೊಂಡು ಆರೋಪಿ ಅಂತ ಘೋಷಿಸಿತ್ತು. ಬೆಂಗಳೂರಿನ ತಲಘಟ್ಟಪುರದ ಆರ್ಕೆ ಮಠ ಲೇಔಟ್ನಲ್ಲಿ ಬಾಡಿಗೆ ಮನೆಯಲ್ಲಿದ್ದ ಆರೋಪಿಯನ್ನ ಮಾರ್ಚ್ 5ರಂದು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು, ಮಾರ್ಚ್ 6ರಂದು ನ್ಯಾಯಾಲಯ ನ್ಯಾಯಾಂಗ ಬಂಧನ ವಿಧಿಸಿದೆ. ಬೀದರ್ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಒಂದೇ ದಿನ ಹಲವು ಗ್ರಾಮಗಳಲ್ಲಿ ಸರಣಿ ಕಳ್ಳತನ ಪ್ರಕರಣ ದಾಖಲಾಗಿದೆ. ಬೀದರ್ ಜಿಲ್ಲೆಯ ನಿರ್ಣಾ, ಮಂಗಲಗಿ, ಮುಸ್ತರಿವಾಡಿ ಹಾಗೂ ಮುತ್ತಂಗಿ ಗ್ರಾಮದಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದ ಖದೀಮರು ದೇವಸ್ಥಾನ, ಮನೆ, ಶಾಪ್ಗಳಲ್ಲಿ ಕಳ್ಳತನ ನಡೆಸಿ ಪರಾರಿಯಾಗಿದ್ದಾರೆ. ಮುಂಗಲಗಿ ಹಾಗೂ ಮುಸ್ತರಿವಾಡಿ ಗ್ರಾಮದಲ್ಲಿ ದೇವಸ್ಥಾನದ ದೇವಿ ಮೂರ್ತಿಯ ತಾಳಿ ಕದ್ದಿರುವ ಖದೀಮರು ನಿರ್ಣಾ ಗ್ರಾಮದಲ್ಲಿ ಜ್ಯುವೆಲರಿ ಶಾಪ್ ಮತ್ತು ಮುತ್ತಂಗಿ ಗ್ರಾಮದಲ್ಲಿ 3 ಮನೆ ಕಳ್ಳತನ ನಡೆಸಿ ಮುತ್ತಂಗಿ ಗ್ರಾಮದಲ್ಲಿ ಡಿಸಿಸಿ ಬ್ಯಾಂಕ್ ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಖದೀಮರ ಕೈಚಳಕ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಳ್ಳತನ ಪ್ರಕರಣ ಸಂಬಂಧ ಮನ್ನಾ ಏಖೇಳಿ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣ, ಚಿಟ್ಟಗುಪ್ಪ ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.